ಹಾಯ್ ಫ್ರೆಂಡ್ಸ್, ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಹರಿಹರಕ್ಕೆ ಬಂದೀನಿ ರೀ, ನಮ್ಮ ಅಕ್ಕರ ಮನೆಗೆ ಬಂದೀನಿ ರೀ ನಾನು. ಯಾಕಂದ್ರೆ ಇವತ್ತು ನಮ್ಮ ಚಿಕ್ಕಮ್ಮನವ್ರ ಮನ್ಯಾಗ ಇದು ನಾಮಕರಣ ಐತ್ರಿ. ಅಂದ್ರೆ ನಮ್ಮ ಅಣ್ಣರ ಮಗಂದು ನಾಮಕರಣ ಐತ್ರಿ ಫ್ರೆಂಡ್ಸ್. ಅದಕ್ಕೆ ನಾಮಕರಣಕ್ಕೆ ಬಂದಿರಿ. ಫಸ್ಟ್ ಅಕ್ಕರ ಮನೆಗೆ ಬಂದು ಇಲ್ಲೆಲ್ಲ ಭೇಟಿಯಾಗಿ ಆಮೇಲೆ ಹೋಗ್ಬೇಕು ಅಂದ್ಕೊಂಡ್ವಿ. ಇದೆಲ್ಲ ನೋಡ್ರಿ, ಇದು ನಮ್ಮ ಅಕ್ಕರ ಮನೆ ರೀ. ನಾವೆಲ್ಲ ಊರ್ಲಿದ್ರ ಬಂದವರು, ಅಕ್ಕ, ನಾನು ಮತ್ತು ನಮ್ಮ ತಂಗಿ ಬಂದಿದ್ವಿ ರೀ. ರೆಡಿ ಆಗಕತ್ತೀವಿ ರೀ ಫ್ರೆಂಡ್ಸ್. ಇನ್ನು ನೋಡ್ರಿ ಅಲ್ಲಿ ನಮ್ಮ ತಂಗಿರಿ ಈಕಿ ಇನ್ನೇ ರೆಡಿ ಆಗಕತ್ತಾಳ್ರಿ, ಮಕ್ಕಳನ್ನೆಲ್ಲ ರೆಡಿ ಮಾಡಕತ್ತಾಳ್ರಿ ಫ್ರೆಂಡ್ಸ್. ಆಮೇಲೆ ಇಲ್ಲೆಲ್ಲ ನೋಡ್ರಿ, ಇನ್ನು ಹುಡುಗರು, ನನ್ನ ಮಗ ಇನ್ನೂ ಮಲ್ಕೊಂಡಿದ್ದೀನಿ ರೀ, ಅವ್ನು ಎಬ್ಸಾಕಂತ ಬಂದ್ರಿ, ಇನ್ನೂ ಮಕ್ಕೊಂಡ ನೋಡ್ರಿ. ಇಲ್ಲಿ ಫಸ್ಟ್ ಬಂದು, ಯಾಕಂದ್ರೆ ನಾವು ಊರಿಗೆ ಹೋಗ್ಬೇಕಾದ್ರೆ ಸ್ಟಾರ್ಟಿಂಗ್ ಫಸ್ಟ್ ಬರೋದ ನಮ್ಮ ಅಕ್ಕರ ಮನೆ ಅಲ್ರಿ. ಹಾಗಾಗಿ ಅಕ್ಕರ ಮನೆಗೆ ಇಳಿದು ಇಲ್ಲೆಲ್ಲ ಇವ್ರನ್ನೆಲ್ಲ ಭೇಟಿಯಾಗಿ ಮಾತಾಡ್ಸಿಂದನ ನಾವು ಆಮೇಲೆ ನಮ್ಮ ಚಿಕ್ಕಮ್ಮರ ಮನೆಗೆ ಹೋಗ್ತೀವಿ ರೀ. ಅದು ನಮಗೆ ಯಾವಾಗಲೂ ರೂಢಿ ಆಗ್ಬಿಟ್ಟೈತೆ ರೀ. ನಮ್ಮ ಚಿಕ್ಕಮ್ಮರು ಮತ್ತು ನಮ್ಮ ಅಕ್ಕರು ಇರೋದು ಹರಿಹರದಲ್ರಿ. ಆದ್ರೆ ನಮ್ಮ ಚಿಕ್ಕಮ್ಮರ ಮನೆಗೆ ನಮ್ಮ ಅಕ್ಕರ ಮನೆಗೆ ಸ್ವಲ್ಪ ದೂರ. ಅಂದರೆ ಇವರು ಗುತ್ತೂರು ಕಾಲೋನಿ ಒಳಗದಾರ, ಅವರು ವಿದ್ಯಾನಗರದಾಗ ಅದಾರ ರೀ, ಹರಿಹರದೊಳಗನ. ಹಂಗಾಗಿ ನಮ್ಮ ಅಕ್ಕರ ಮನೆಗೆ ಬಂದಿವ್ರಿ. ಇದೆಲ್ಲ ಅಕ್ಕರ ಮನೆ ಅಡುಗೆ ಮನೆ ನೋಡ್ರಿ ಫ್ರೆಂಡ್ಸ್. ಇದು ಅಡುಗೆ ಮನೆ ಆದಮೇಲೆ ಈ ಕಡೆ ಬಂದ್ರೆ ದೇವ್ರ ಮನೆ ಸಿಗತ್ತೆ ರೀ. ಇದು ದೇವ್ರ ಮನೆ ರೀ ಫ್ರೆಂಡ್ಸ್. ಚಿಕ್ಕದಾಗಿ ಚಂದ ಇಟ್ಕೊಂಡಾರ್ರಿ ದೇವ್ರ ಮನೇನ. ಇದೆಲ್ಲ ನಾ ಈಗೇನು ತೋರಿಸ್ಲಿಕ್ಕತ್ತೀನಲ್ರಿ, ಎಲ್ಲ ನಮ್ಮ ಅಕ್ಕರ ಮನೆನ ರೀ ಇದು. ಇಲ್ಲೆಲ್ಲ ಬಂದು ಈಗ ಅಕ್ಕರ ಮನೆಗೆಲ್ಲ ನೋಡಿಕೊಂಡು ಮಾತಾಡ್ಸ್ಕೊಂಡು ಆಮೇಲೆ ನಮ್ಮ ಚಿಕ್ಕಮ್ಮರ ಮನೆಗೆ ಹೋದ್ರಾಯ್ತು ಅಂತ ಬಂದ್ವಿ ರೀ. ರಾತ್ರಿ ಲೇಟ್ ಆಗೈತೆ ರೀ ಫ್ರೆಂಡ್ಸ್. ಹಂಗಾಗಿ ಇಲ್ಲಿಗೆ ಬಂದಿವಿ ರೀ. ಇವರೆಲ್ಲ ನಮ್ಮ ಅಕ್ಕರೀಕಿ ಇದೇ ಮನೆ ಇವ್ರದೇ ರೀ ಮನೆ ನಾನು ತೋರಿಸಿದ್ದು. ಅವ್ರು ನಮ್ಮ ದೊಡ್ಡ ಅಕ್ಕರಿ, ಊರ್ಲಿದ್ರ ಬಂದಾರ್ರಿ ಅವರು. ಮತ್ತು ಇಲ್ಲೆಲ್ಲ ನೋಡ್ರಿ, ಇಲ್ಲಿ ಇದು 3 ರೂಮ್ ಅದಾವ್ರಿ ಇವ್ರ ಮನ್ಯಾಗ. ಇದು ಒಂದು ಚಿಕ್ಕ ರೂಮ್ ರೀ, 2 ದೊಡ್ಡ ರೂಮ್ ಅದಾವ್ರಿ, 3 ರೂಮ್ ಅದಾವ್ರಿ ಫ್ರೆಂಡ್ಸ್. ಇನ್ನು ಹಿಂಗೆ ಬಂದರೆ ಇದು ದಾರಿ ನೋಡ್ರಿ. ಅವ್ರವೆಲ್ಲ ದನ ಕರ ಆಕಳ ಗಿಕ್ಳ ಎಲ್ಲ ಅದಾವ್ರಿ. ಒಂದು 8 ಆಕಳ ಅದಾವ್ರಿ ಫ್ರೆಂಡ್ಸ್. ಇವರು ಆಕಳದ್ದೆಲ್ಲ ಮೇಂಟೆನೆನ್ಸ್ ನಮ್ಮ ಮಾಮಾರ ಮಾಡ್ತಾರೆ ರೀ. ರೀ ನಮ್ಮ ಮಾಮಾರ ರೀ ಇವ್ರದೇ ರೀ ಇದು ಮನೆ. ಆಕಳದ್ದು ಮೇಂಟೆನೆನ್ಸ್ ಎಲ್ಲ ಇವರ ಮಾಡ್ತಾರೆ ರೀ. ಇಲ್ಲೆಲ್ಲ ನೋಡ್ರಿ, ಇಲ್ಲಿ ದನ ಕರುಗಳನ್ನ ತೋರಿಸ್ತೀವಿ. ನಮ್ಮದು ರೈತರ ಫ್ಯಾಮ್ಲಿ ಅಲ್ರಿ ಫ್ರೆಂಡ್ಸ. ಹಾಗಾಗಿ ರೈತರ ಮನೆನ ರೀ, ನಮ್ಮ ಅಕ್ಕರೆಲ್ಲ ಇರೋದು ರೈತರು ರೀ ನಾವು. ಹಂಗಾಗಿ ರೈತರ ಮನೆ ಅಂದ್ರೆ ಹೆಂಗಿರ್ತಾವೆ ಅನ್ನೋದು ನಿಮ್ಗೆ ಆಗಲೇ ಕಲ್ಪನೆ ಇರುತ್ತಾ ಅಂತ ನಾನು ಅಂದ್ಕೊಂಡೀನಿ. ಇಲ್ಲಿ ನೋಡ್ರಿ, ಇಲ್ಲಿ ಆಕಳ ರೀ, ಒಂದು 8 ಆಕಳ ಅದಾವ್ರಿ. ಅದ್ರಾಗ ಒಂದು 3 ಆಕಳ ಹಾಲು ಕೊಡ್ತಾವ್ರಿ. ಇನ್ನೊಂದು 2 ಆಕಳ ಈಗ ಗಬ್ಬ ಅದಾವ್ರಿ. ಅವು ಇನ್ನು ಇಳ್ದಿಲ್ಲ ರೀ ಅವು. ಈಗ 3 ಆಕಳ ಮಾತ್ರ ಇಳ್ದಾವ್ರಿ, ಅವು ಹಾಲು ಕೊಡಾಕತ್ತಾವ್ರಿ ಫ್ರೆಂಡ್ಸ್. ಇದೆಲ್ಲ ನೋಡ್ರಿ ನಮ್ಮ ಅಕ್ಕರ. ಇದು ನೀವು ದನದ ಕೊಟ್ಟಿಗೆ ಅಂತೀರಿ, ನಾವು ದಂದಕಿ ಅಂತೀವಿ ರೀ. ಅಂದ್ರೆ ನಮ್ಮ ಕಡೆಗೂ ಮತ್ತು ನೀವು ಕಡೆಗೂ ಭಾಷೆ ಭಾಳ ಅಂದ್ರೆ ಭಾಳ ಬದಲಾವಣೆ ಆಗುತ್ತೆ ರೀ. ದನಕ್ಕೆಲ್ಲ ನಾವೆಲ್ಲ ಹಸೆ ಹುಲ್ಲು ಹಾಕಿದ್ರೆ ಇವ್ರಿ ಈ ಬೂಸ ಹಿಂಡಿ ಅಂತಾರಲ್ರಿ, ಅದನ್ನೆಲ್ಲ ತಂದು ಹಾಕ್ತಾರೆ ರೀ. ನಾವು ತಂದು ಹಾಕಂಗಿಲ್ಲ ರೀ, ನಮ್ಮ ಮಕ್ಳಿಗೆಲ್ಲ ಹಸಿ ಹುಲ್ಲ ರೀ ನಾವು ಕೊಡೋದು. ಇದೆಲ್ಲ ನಮ್ಮ ಅಕ್ಕರ ತೋಟ ನೋಡ್ರಿ ಫ್ರೆಂಡ್ಸ್. ಇದು ಮನೆಯಿಂದನ ತೋಟ ಐತ್ರಿ. ಆಲ್ಮೋಸ್ಟ್ ಅಲ್ಲಿ ಈ ಕಡೆಗೆಲ್ಲ ಜಾಸ್ತಿ ಹಂಗೆ ಇರ್ತಾರೆ ರೀ. ರೈತರ ಫ್ಯಾಮ್ಲಿ ಅಂದ್ರೆ ಮುಂದೆ ಮನೆ ಹಿಂದೆ ತ್ವಾಟದಾಗನ ಇವ್ರು ಮನೆ ಕಟ್ಕೊಂಡ್ಬಿಟ್ಟಾರ್ರಿ. ಇದು ಹಿಂದೆ ತ್ವಾಟ ನೋಡ್ರಿ ಫ್ರೆಂಡ್ಸ್ ಅದು. ಮತ್ತು ನಾ ಇನ್ನು ದಂದಾಕಿಗೆ ಆಸಿನ ಹೊಂಟು ನೋಡ್ರಿ ಫ್ರೆಂಡ್ಸ್.